ಮುಂದಿನ 1 ಗಂಟೆ ಒಳಗೆ ನನ್ನ ಗಂಡ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಕೂಗಾಡೋ ಹಾಗೆ ನಾನು ಮಾಡ್ತೀನಿ. ಇದು ನನ್ನ ಸವಾಲು. ಇಲ್ಲ ಇಲ್ಲ, ದುರ್ಗಾ ಏನೇ ಪ್ಲ್ಯಾನ್ ಮಾಡಲಿ ಯಾವುದೇ ಕಾರಣಕ್ಕೂ ಅವಳು ಸಕ್ಸಸ್ ಆಗಬಾರ್ದು. ಅದನ್ನು ಇವಾಗಲೇ ತಡಿಬೇಕು. ಶರತ್ಗೆ ನನ್ನ ಮೇಲಿರೋ ಆ ಕುರುಡು ನಂಬಿಕೆನ ಅಷ್ಟು ಸುಲಭವಾಗಿ ಕಿತ್ಕೊಳ್ಳೋದಕ್ಕೆ ಆ ದುರ್ಗನ್ನ ನಾನು ಬಿಡೋಲ್ಲ. ಅತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನೂ 59 ನಿಮಿಷ ಬಾಕಿ ಇದೆ. ಅಲ್ಲಿವರೆಗೂ ಸ್ವಲ್ಪ ಅಮ್ಮ, ಏನಾಯ್ತಮ್ಮ? ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲಪ್ಪ, ಹಾಗೆಲ್ಲ ಏನೂ ಇಲ್ಲ ಶರತ್. ಇಲ್ಲಮ್ಮ, ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತದೆ ನೀವೇನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಿಮ್ಮ. ಅದು ಶರತ್, ವಿಷಯನ ನಿನ್ನ ಹತ್ರ ಹೇಗೆ ಹೇಳಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಏನಮ್ಮ ಇದು? ಮಗನ ಹತ್ರ ಮಾತಾಡೋದಕ್ಕೆ ಅದು ಏನು ಯೋಚನೆ ಹೇಳಿ ಪ್ಲೀಸ್. ಅದೇನು ವಿಷಯ ಅಂತ ನೇರವಾಗಿ ಹೇಳಿ. ಏನಿಲ್ಲಪ್ಪ ಶರತ್, ನಾನು ದುರ್ಗನ ವಿಷಯದಲ್ಲಿ ಬೇಡ ಬಿಡಪ್ಪ, ಸುಮ್ಮನೆ ನಾನೇನೇನೋ ಮಾತಾಡಬಾರ್ದು. ದುರ್ಗನ ವಿಷಯನ? ಅಮ್ಮ ಪ್ಲೀಸ್ ಹೇಳಿ. ದುರ್ಗಾ ಏನು ಮಾಡಿದ್ಲು? ಏನಾಯಿತು? ಪರವಾಗಿಲ್ಲ ಬಿಡಪ್ಪ, ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೆ. ಬಹುಶಃ ನಂದೇ ತಪ್ಪಿರಬೇಕು ಅನ್ಸುತ್ತೆ. ಏನ? ನೀವು ತಪ್ಪು ಮಾಡೋದಾ? ಸಾಧ್ಯನೇ ಇಲ್ಲ. ಹೇಳಿಮ್ಮ, ದುರ್ಗಾ ಏನಾದರೂ ಅಂದ್ಲಾ? ಶರತ್, ನೀ ನನ್ನ ತಪ್ಪು ತಿಳ್ಕೊಬಾರ್ದು. ನನಗೆ ಯಾಕೋ ದುರ್ಗನ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಮ್ಮ ಏನು ಹೇಳ್ತಾ ಇದ್ದೀರಾ? ಅಲ್ಲ, ಯಾಕಾಗ ಅನ್ಕೋತಾ ಇದ್ದೀರಾ? ದುರ್ಗಾ ನಿಮ್ಮನ್ನ ಎಷ್ಟು ಕಾಳಜಿಯಿಂದ ನೋಡ್ಕೋತಾಳೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಶರತ್. ಆದರೆ ದುರ್ಗನ್ಗೆ ಮೊದಲಿಂದಲೂ ನನ್ನ ಕಂಡ್ರೆ ತುಂಬ ಅಸಮಾಧಾನ ಇದ್ದಾಗ ಕಾಣುತ್ತೆ. ಅದರಲ್ಲೂ ನಿಮ್ಮಮ್ಮ ದಾಕ್ಷಾಯಿಣಿ ಮನೆಗೆ ಬಂದಮೇಲಂತೂ ನನ್ನನ್ನು ತುಂಬ ತುಂಬ ಕೇವಲವಾಗಿ ನೋಡ್ಕೊಳ್ತಾ ಇದ್ದಾಳೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ನನ್ನನ್ನು ಸರಿಯಾಗಿ ಮಾತಾಡ್ಸೋದಿಲ್ಲ. ನಾನು ಈ ಮನೆಯವಳೆ ಅಲ್ವೇನೋ ಅನ್ನೋ ಥರ ನನ್ನನ್ನು ನಡೆಸ್ಕೊಳ್ತಾ ಇದ್ದಾಳೆ. ನನಗೆ ತುಂಬ ನೋವಾಗುತ್ತೆ ಶರತ್, ತುಂಬ ಬೇಜಾರಾಗುತ್ತೆ. ಅಮ್ಮ ಹಾಗೇನಿಲ್ಲಮ್ಮ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಅವಳು ಯಾವತ್ತೂ ನಿಮಗೆ ಅಗೌರವ ತೋರಿಸೇ ಇಲ್ಲ. ಅದು ಹಾಗಲ್ಲ ಶರತ್, ದುರ್ಗಾ ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲಪ್ಪ. ಬಹುಶಃ ಇದೆಲ್ಲ ನನ್ನ ಭ್ರಮೆ ಇದ್ರೂ ಇರ್ಬೋದು. ಪಾಪ ದುರ್ಗಾ ಒಳ್ಳೆ ಹುಡುಗಿನೇ, ಇದರಲ್ಲಿ ಅವಳು ತಪ್ಪೇನೂ ಇಲ್ಲಪ್ಪ. ನಾನೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಐ ಆಮ್ ಸಾರಿಪ್ಪ. ಅಮ್ಮ ನೀವೇನು ತಲೆ ಕೆಡಿಸ್ಕೊಬೇಡಿ. ನೋಡಿ, ದುರ್ಗಾ ಅಂತ ಹುಡುಗಿ ಅಲ್ಲ ಅಮ್ಮ. ನಾನು ಅವಳ ಹತ್ರ ಕೂತು ಮಾತಾಡ್ತೀನಿ, ಅದೇನು ಅಂತ ಕೇಳ್ತೀನಿ. ನೀವು ಹೇಳೋ ಥರ ಏನಾದರೂ ಇದ್ದರೆ ನಾನು ಅದನ್ನು ಖಂಡಿತ ಒಪ್ಪಲ್ಲ ಅಮ್ಮ. ಇನ್ಮೇಲೆ ಆ ದುರ್ಗಾ ಏನೇ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ನೋಡಿದ್ರು ಅದರಲ್ಲಿ ಅವಳು ತಪ್ಪೆ ಎದ್ದು ಕಾಣಿಸುತ್ತೆ. ಇಷ್ಟೊತ್ತು ನಾನು ಆಡಿದ ಮಾತುಗಳು ಶರತ್ಗೆ ನಿಜ ಅಂತ ಅನಿಸುತ್ತೆ. ನಾನು ಕೆಟ್ಟವಳು, ನಾನು ಸರಿ ಇಲ್ಲ, ನಾನು ಮಾಯಾವಿ, ಮಾಟಗಾತಿ ಅಂತ ಬೇಕಾದ ಹೇಳಲಿ, ಶರತ್ ಇದ್ಯಾವುದನ್ನು ನಂಬೋದಿಲ್ಲ. ನನ್ನ ವಿರುದ್ಧ ಏನೇ ಸಾಕ್ಷಿ ತೋರಿಸಿದ್ರು ದುರ್ಗಾ ದ್ವೇಷದಿಂದನೇ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತಾನೆ ಶರತ್ ಅನ್ಕೊಳ್ತಾನೆ.
ಇದೇನಮ್ಮ ದುರ್ಗಾ, ನೀನು ಕೊಟ್ಟ ಸಮಯ ಮುಗಿತಾ ಬಂತು. ಇದೇನಾ ನೀನು ಇಂಟರ್ನ್ಯಾಷನಲ್ ಚಾಲೆಂಜು? ಅಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಇನ್ 1 hour ಡೆಡ್ಲೈನ್ ಅಂತ ಹೇಳಿದಾಗ ನನಗೆ ಇಡೀ ಜಗತ್ತೇ ನನ್ನ ತಲೆ ಮೇಲೆ ಉರುಳು ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಯೋಗ್ಯತೆಗೆ ಒಂದೇ ಒಂದು ಎಲೆ ಕೂಡ ಬೀಳೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಕೇವಲ 5 ನಿಮಿಷ, 5 ನಿಮಿಷ ಬಾಕಿ ಉಳಿದಿರೋದು. ಈ ಚಾಲೆಂಜ್ನ ಗೆಲ್ಲೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ದುರ್ಗಾ. ಕೊನೆಗೂ ಪ್ರೂವ್ ಮಾಡಿಬಿಟ್ಟಿಯಲ್ಲ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅತ್ತೆ, ಇನ್ನೂ 5 ನಿಮಿಷ ಬಾಕಿ ಇದೆಯಲ್ಲ. ನನಗೆ ಆಟ ಮುಗ್ಸೋಕ್ಕೆ ಅಷ್ಟು ಸಾಕು. ಇಷ್ಟೊತ್ತೇ ಏನು ಮಾಡೋಕ್ಕಾಗದೆ ಇದ್ದೋಳು ಇನ್ನು ಉಳಿದಿರೋ 5 ನಿಮಿಷದಲ್ಲಿ ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ? ಅತ್ತೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಭೂಕಂಪ ಆಗೋದು ಕ್ಷಣದಲ್ಲೇನೆ. ಅದು ಬಂದು ನಾಶ ಮಾಡಿ ಹೋಗ್ತಾ ಇರುತ್ತೆ. ನೋಡ್ತಾ ಇರು, ನಿನ್ನ ನಂಬಿಕೆ ಸಾಮ್ರಾಜ್ಯನ ಉರುಳಿಸೋಕೆ ನಂಗೆ 4 ನಿಮಿಷ ಸಾಕು. 1 ನಿಮಿಷ ಆಗಲೇ ಆಗೋಯ್ತಲ್ವಾ, ಅದಕ್ಕೆ ಹೇಳ್ದೆ. ಅತ್ತೆ ಅತ್ತೆ, ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನೀವು ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ. ಏ ದುರ್ಗಾ, ಏನು ಮಾತಾಡ್ತಾ ಇದ್ಯಾ? ಅಮ್ಮ, ಅಮ್ಮ, ಏನಾಗಿದೆ ನಿಮಗೆ? ಏನು ಇಷ್ಟು ಚೀಪಾಗಿ ನಡ್ಕೋತಾ ಇದ್ದೀರಾ? ದುರ್ಗನ್ ಮೇಲೆ ಯಾಕೆ ಕೈ ಮಾಡಿದ್ರಿ? ಶರತ್, ಶರತ್, ನನ್ನ ನಂಬಪ್ಪ. ನನ್ನ ದುರ್ಗಂಗೆ ಹೊಡೆದಿಲ್ಲ ಶರತ್. ಅಮ್ಮ ಪ್ಲೀಸ್,